बीजापुर में एक सनसनीखेज किडनैपिंग मामले का खुलासा करते हुए गांधी चौक पुलिस ने बड़ी सफलता हासिल की है। सरकारी अस्पताल में फूड सप्लायर का काम करने वाले साहिल चप्परबंद का अपहरण कर उसके परिवार से पैसे की मांग की गई थी। इतना ही नहीं, पैसे ना देने पर साहिल को जान से मारने की भी धमकी दी गई थी। इस मामले में पुलिस ने तेजी से कार्रवाई करते हुए 8 आरोपियों को गिरफ्तार कर लिया है। बीजापुर शहर के कसूरी कॉलोनी में रहने वाले साहिल चप्परबंद का कुछ दिन पहले अपहरण कर लिया गया था। अपहरण के बाद आरोपियों ने उसके परिवार से मोटी रकम की मांग की और पैसे ना मिलने पर साहिल की हत्या करने की भी धमकी दी थी। धमकी भरे फोन और संदेश मिलने के बाद परिवार में भय का माहौल पैदा हो गया था। मामले की गंभीरता को देखते हुए गांधी चौक पुलिस स्टेशन के सीपीआई प्रदीप तलकेरी के नेतृत्व में एक विशेष टीम का गठन किया गया। पीएसआई सुषमा नंदीगोन और अन्य पुलिस अधिकारियों ने लगातार जांच और तकनीकी विश्लेषण के माध्यम से आरोपियों की तलाश शुरू की। पुलिस की कड़ी मेहनत और सतर्कता के बाद इस किडनैपिंग रैकेट का पर्दाफाश करते हुए 8 आरोपियों को गिरफ्तार कर लिया गया। पुलिस ने आरोपियों के कब्जे से कई महत्वपूर्ण सबूत भी बरामद किए हैं। फिलहाल पुलिस आरोपियों से पूछताछ कर रही है और इस मामले में अन्य लोगों की भूमिका की भी जांच की जा रही है। इस पूरे मामले की जानकारी देते हुए बीजापुर एसपी लक्ष्मण निंबर्गी ने गिरफ्तार आरोपियों के नाम, किडनैपिंग की साजिश और पुलिस ऑपरेशन से जुड़ी कई महत्वपूर्ण जानकारियां मीडिया के सामने रखी है। फिलहाल गांधी चौक पुलिस की इस सफल कार्रवाई की शहर भर में सराहना हो रही है। पुलिस का कहना है कि कानून व्यवस्था बिगाड़ने की कोशिश करने वालों के खिलाफ आगे भी सख्त कार्रवाई ऐसे ही जारी रहेगी। ದಿನಾಂಕ 19/6/2026 ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂದ್ರೆ ದುಡ್ಡಿಗೋಸ್ಕರ ಒಂದು ಕಿಡ್ನಾಪ್ ಕೇಸು ರಿಜಿಸ್ಟರ್ ಆಗಿರುತ್ತೆ. ಸೊ ಆ ವ್ಯಕ್ತಿಯ ಹೆಸರು ಸಾಹಿಲ್ ಚಪ್ಪರ್ಬಂದ್ ಅನ್ನುವಂತ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿರ್ತಾರೆ. ಅದು ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ತನಿಖಾ ತಂಡವನ್ನ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿರ್ತೀವಿ. ಆ ತನಿಖೆಯಲ್ಲಿ ಒಟ್ಟು 8 ಜನ ಆರೋಪಿಗಳನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದೀವಿ. ಇದರ ಹಿನ್ನೆಲೆ ಏನು ಅಂತಂತಂದ್ರೆ, ಈ ಸಾಹಿಲ್ ಅನ್ನೋನು ವಿಜಯಪುರ ಗವರ್ಮೆಂಟ್ ಹಾಸ್ಪಿಟಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಅಡಿಗೆ ಸಪ್ಲೈಯರ್ ಆಗಿ. ಅವನ ಜೊತೆಗೆ ಇನ್ನೊಬ್ಬ ಅವನ ಫ್ರೆಂಡ್ ಕೂಡ ಮೊಹಮ್ಮದ್ ರಫೀಕ್ ಅನ್ನೋನು ಕೂಡ ಅವನು ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸಾಹಿಲ್ ಅವರ ತಂದೆ ಸುಮಾರು 2 ಎಕರೆ ಜಮೀನ್ ಇತ್ತು, ಅದನ್ನ ಮಾರಿ ಸುಮಾರು 26 ಲಕ್ಷ ರೂಪಾಯಿ ದುಡ್ಡು ಬಂದಿರುತ್ತೆ. ಅದನ್ನ ಸಾಹಿಲ್ ಈ ಮೊಹಮ್ಮದ್ ರಫೀಕ್ ಅನ್ನೋನ್ಗೆ ಹೇಳಿರ್ತಾನೆ, ಈ ರೀತಿ ಹಿಂಗ್ ಮಾರಿದೆ ಅಂತ ಹೇಳಿ. ಅದಕ್ಕೆ ಮೊಹಮ್ಮದ್ ರಫೀಕ್ ಏನ್ ಮಾಡ್ತಾನೆ ಅಂತಂದ್ರೆ, ಆತನ ಫ್ರೆಂಡ್ ಆದಂತಹ ಗೋಪಾಲ್ ಮಾದರು ಅನ್ನೋನನ್ನ ಹೆಲ್ಪ್ ತಗೊಂಡು ಈ ಹೇಗಾದ್ರೂ ಮಾಡಿ ಸಾಹಿಲ್ ಕಡೆ ಇರೋ ದುಡ್ಡನ್ನ ದೋಚಬೇಕು ಅಂತ ಹೇಳಿ ಗೋಪಾಲ್ ಮಾದರು ಒಬ್ಬ PG ಓನರ್ ಆದಂತಹ ನಿಂಗಪ್ಪ ನಾವುದಿ, ಈತನ PG ಇಲ್ಲೇ ನಮ್ಮ ಶಿವಾಜಿ ಸರ್ಕಲ್ ಹತ್ರ ಇದೆ. ಆತನ ಸಹಾಯದಿಂದ ಒಂದು ಮಹಿಳೆಗೆ ಇದರ ಒಳಸಂಚನ್ನ ಎಲ್ಲ ಹೇಳಿಬಿಟ್ಟು ಆ ಮಹಿಳೆಯಂತ್ರ ಈ ವಿಕ್ಟಿಮ್ ಆದಂತಹ ಸಾಹಿಲ್ ಚಪ್ಪರ್ಬಂದ್ಗೆ ಮೆಸೇಜಸ್ ಗಳ ಮುಖಾಂತರ ಆತನನ್ನ ಟ್ರ್ಯಾಪ್ ಮಾಡ್ತಾರೆ. ಸೊ ಒಂದು ದಿನ ಫೈಂಡ್ ಅವಳು ಕಾಲ್ ಮಾಡಿ ಇಂತ ಒಂದು ಜಾಗಕ್ಕೆ ಬಾ ಅಂತಂದಾಗ ಅವಾಗ ಸಾಹಿಲ್ ಅಲ್ಲಿ ಹೋಗಿರ್ತಾನೆ. ಸಾಹಿಲ್ ಹೋದಾಗ ಆತನನ್ನ ಒತ್ತಾಯ ಪೂರ್ವಕವಾಗಿ ಈ 8 ಜನ ಆರೋಪಿತರು, ಗೋಪಾಲ್ ಮಾದರ್ ಆಗಿರ್ಬೋದು, ನಿಂಗಪ್ಪ ಬೂತಾಳಿ, ಮೊಹಮ್ಮದ್ ರಫೀಕ್, ಮತ್ತೆ ಒಬ್ಬಳ ಮಹಿಳೆ, ಮತ್ತೆ ದಶರಥ್ ಮಾದರು, ಶಿವಾನಂದ್ ಮೃತ್ಯುಂಜಯ, ನಂದಿ ಕೋಲ್ಮಠ್, ಮತ್ತೆ ಸುನಿಲ್ ನಾವಿ, ಮತ್ತೆ ಶಿವಕುಮಾರ್ ಹೊಸಟ್ಟಿ ಅನ್ನೋರು ಆತನನ್ನ ತಮ್ಮ ಸ್ಕಾರ್ಪಿಯೋದಲ್ಲಿ ತಗೊಂಡು ಹೋಗ್ಬಿಟ್ಟು ಗದಗು, ಗೋವಾ ಇನ್ನಿತರ ಪ್ಲೇಸಸ್ ಗಳಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅವರ ತಾಯಿಗೆ ರ್ಯಾನ್ಸಮ್ಗೋಸ್ಕರ ಕಾಲ್ ಮಾಡಿರ್ತಾರೆ, 12 ಲಕ್ಷ ರೂಪಾಯಿ ದುಡ್ಡು ಕೊಟ್ರೆ ನಿನ್ ಮಗನ್ನ ಬಿಟ್ಟು ಕಳ್ಸುತ್ತೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಮತ್ತು ಅವರ ತನಿಖಾ ತಂಡ ಈ ಎಲ್ಲಾ 8 ಜನರ ಘಟಪ್ರಭಾವದಿಂದ ಪತ್ತೆ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಕ್ಟಿಮ್ ಕೂಡ ಸೆಕ್ಯೂರ್ಡ್ ಆಗಿದ್ದಾರೆ, ಈಸ್ ಆಲ್ಸೋ ಫೈನ್. ಈ ರೀತಿಯಾದಂತ ಒಂದು ಏನು ಹನಿ ಟ್ರ್ಯಾಪ್ ಗೆ ಒಳಪಡಿಸಿ ಆತನಿಂದ ರ್ಯಾನ್ಸಮ್ ಆಗಿ ದುಡ್ಡನ್ನು ವಸೂಲಿ ಮಾಡುವಂತ ಒಂದು ತಂಡನೂ ಕೂಡ ಬೆಲೆಗೆ ಬಿದ್ದಿದೆ. ಸೊ ಈ ರೀತಿ ಇರುವಂತ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ ಗಳನ್ನ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಸೊ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ ಗಳನ್ನ ಐಡೆಂಟಿಫೈ ಮಾಡಿ ದೇ ಆರ್ ಅಂಡರ್ ಸರ್ವೆಲೆನ್ಸ್. ಪರ್ಟಿಕ್ಯುಲರ್ಲಿ ವಿಜಯಪುರ ಸಿಟಿಯಲ್ಲಿ ಕೆಲವೊಂದಿಷ್ಟು 4 ರಿಂದ 5 ತಂಡಗಳು ಈ ರೀತಿ ಅಂಡರ್ ಸರ್ವೆಲೆನ್ಸ್ ಇಟ್ಟಿದ್ದೀವಿ. ಆದಷ್ಟು ಬೇಗ ಅವ್ರನ್ನು ಕೂಡ ಇಂಥ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನು ಕೂಡ ಜೈಲ್ಗಟ್ಟೋ ಕೆಲಸವನ್ನ ನಮ್ಮ ಪೊಲೀಸ್ನವರು ಮಾಡ್ತಾರೆ. ಡೆಫಿನೆಟ್ಲಿ ಹಣ ಕೊಡದೇ ಇದ್ರೆ ನಿಮ್ ಮಗನ್ ಕಳ್ಸಲ್ಲ, ನಿಮ್ ಮಗನ್ ಬಿಡಲ್ಲ, ನಾವು ಹೊಡಿತೀವಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೆದರಿಕೆ ಬೆದರಿಕೆಯನ್ನ ಅವರ ತಾಯಿಗೆ ಹಾಕಿರ್ತಾರೆ. ಅವರು ಪೊಲೀಸ್ ಠಾಣೆಗೆ ಅಪ್ರೋಚ್ ಆಗ್ತಾರೆ. ದೆನ್ ಪೊಲೀಸ್ನವರು ಇಮಿಡಿಯೇಟ್ಲಿ ದೇ ಎಂಟರ್ ಇನ್ ಟು ದಿ ಆಕ್ಷನ್. ಸೊ ಎಲ್ಲ ಅವರ ಮೂವ್ಮೆಂಟ್ಸ್ ಗಳನ್ನ ಪತ್ತೆ ಮಾಡಿ ಎಂಟೈರ್ 8 ಜನ ಆರೋಪಿತರನ್ನು ಕೂಡ ಪತ್ತೆ ಮಾಡಿದ್ದಾರೆ, ಮತ್ತೆ ವಿಕ್ಟಿಮ್ನು ಕೂಡ ಸುರಕ್ಷಿತವಾಗಿ ಕರೆ ತಂದಿದ್ದಾರೆ. ಇದು 2 ದಿನದಲ್ಲಿ ಪತ್ತೆ ಮಾಡಿದ್ದಾರೆ. ಘಟಪ್ರಭಾದಿಂದ ತಗೊಂಡ್ಬಂದಿದ್ದಾರೆ 6 ಜನನ ಘಟಪ್ರಭಾದಿಂದ, ಇನ್ನಿಬ್ಬರನ್ನ ಇಲ್ಲೇ ಲೋಕಲ್ ಅರೆಸ್ಟ್ ಮಾಡಿದ್ದಾರೆ. ಹಣ ಏನ್ ಕೊಟ್ಟಿರ್ಲಿಲ್ಲ? ಇಲ್ಲ, ಕೊಟ್ಟಿರ್ಲಿಲ್ಲ. ಘಟಪ್ರಭಾ ಅದನ್ನ ಗದಗು, ಗೋವಾ ಎಲ್ಲ ಓಡಾಡ್ಸಿದ್ದಾರೆ. ಓಡಾಡ್ಸಿಬಿಟ್ಟು ನಮ್ಮ ಪೊಲೀಸ್ ತಂಡಕ್ಕೆ ಅವರು ಘಟಪ್ರಭಾದಲ್ಲಿ ಸಿಕ್ಕಿದ್ದಾರೆ.
ಅದರಲ್ಲಿ ಒನ್ ಆಫ್ ದ ಆರೋಪಿ ಅದನ್ನ ಊರು ಬೆಲ್ಲದ ಬಾಗೇವಾಡಿ ಅಲ್ಲ, ಬೆಲ್ಲದ ಬಾಗೇವಾಡಿ ಹತ್ರ ಒಂದು ಊರು, ಹಾಗಾಗಿ ಘಟಪ್ರಭಾದ ಹತ್ರ ಬೆಲ್ಲದ ಬಾಗೇವಾಡಿ, ಸೊ ಆ ಕಡೆ ಕರ್ಕೊಂಡು ಹೋಗಿರುತ್ತೆ. ಥ್ಯಾಂಕ್ ಯು.